ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ಜಿಮ್ ಹೋಗಿಲ್ಲ, ಸುಮ್ಮನಂಗೆ ಲೇಟಾಗಿ ಎದ್ಬಿಟ್ಟೆ. ಅದೇನಾಗ್ತೋ ಗೊತ್ತಿಲ್ಲ, ನಿನ್ನೆನೂ ಹೋಗಿಲ್ಲ, ಇವತ್ತೂ ಹೋಗಿಲ್ಲ ಜಿಮ್ಮಿಗೆ. ಸೀದಾ 8 ಎದ್ದೀನಿ. ಜಳಕ ಮಾಡ್ಕೊಂಡು ರೆಡಿಯಾಗಿ ಟಿಫಿನ್ ಮಾಡ್ಕೊಂಡು ಬಂದು ಅಂಗಡಿಯಾಗ ಕುಂತಿದ್ದೆ ನೋಡ್ರಿ. ಈಗೇನು ವಿಡಿಯೋ ಪ್ಲೇ ಆಗಿತ್ತಲ್ಲ, ಅವ್ರು 3 ಜನ ನಮ್ಮ ದೋಸ್ತರು ಅವನೊಂದು ಬಂದರು, ಮಸ್ತ್ ಪಂಟ್ ಹೊಡೆದ್ರು. ಅವರು ಎಲ್ಲ ಬಿಸ್ನೆಸ್ ಅದಾವು. ಬಟ್ ನನ್ನ ಕಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಚಸ್ಮಾ ತೊಗೊಂಡು ಹೋಗ್ಬೇಕಾಗಿತ್ತು. ಅವರು ಬಂದಿದ್ರು, ಪಂಟ್ ಹೊಡೆದ್ರು, ಇಷ್ಟೊತ್ತನ ತಲೆ ತಿಂದರು, ಮಸ್ತ್ ನಗ್ಸಿದ್ರು, ಹೋದರು. ಅವ್ರು ಮಾತಾಡೋದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ಬೋದಾಗಿತ್ತು. ಬಟ್ ಅವ್ರು ಮಾತಾಡಿದ್ನೆಲ್ಲ ವಿಡಿಯೋ ಹಾಕ್ಬಿಟ್ಟಿದ್ರೆ ರಿಸ್ಟ್ರಿಕ್ಷನ್ಸ್ ಭಾಳ ಆಗ್ತವೆ. ಆಮೇಲೆ ಆ ವಿಡಿಯೋ ಅವ್ರು ಮಾತಾಡೋಕ್ಕಿಂತ ಜಾಸ್ತಿ ನಾನು ಮತ್ತೆ ಬೀಪ್ ಸೌಂಡ್ ಹಾಕೊಂಡು ಕುಂದಿರ್ಬೇಕಾಗ್ತದೆ. ಅದಕ್ಕೆ ಸಂಬಂಧ ಅವ್ರು ಮಾತಾಡಿದ್ರು ವಿಡಿಯೋ ಹಾಕಿಲ್ಲ. ಜಸ್ಟ್ ಆಗ ಸುಮ್ಮನೆ ಅದೊಂದು ಕ್ಲಿಪ್ ಹಾಕಿದೆ ಅಷ್ಟ. ನಾನು ಬೆಳಗ್ಗೆ ಜಿಮ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಕುಂತಿದ್ದೆ ನೋಡ್ರಿ ಖಾಲಿ. ಬೆಳಗ್ಗೆ ಜಿಮ್ ಹೋದಾಗಲಿಲ್ಲ, ಲೇಟಾಗಿ ಎದ್ಬಿಟ್ಟಿನಿ. ಮಮ್ಮಿನೂ ಊರಿಗೆ ಹೋಗ್ಯಾರ ಇವತ್ತು. ನಮ್ಮ ಮಾವನ ಮಗಳ ದಿನ ಸಿರಿಕಾರಣ ಐತಂದ ಊರಿಗೆ ಹೋಗ್ಯಾರ ಮಮ್ಮಿನೂ. ಅವರು ಅಡುಗೆ ಮಾಡಿಟ್ಟೋಗ್ಯಾರ, ಮನೆಗೆ ಊಟ ಮಾಡ್ಬೇಕೀಗ. ಊಟ ಮಾಡೋಣ ಅಂತಾರೆ. ನೋಡು, ಜೀವನದಲ್ಲಿ ಮುಂದೆ ಬಾ, ದುಡ್ಡು ಮಾಡು. ಇಂಥ ಒಂದು ಹುಡುಗಿಯಲ್ಲ, 100 ಗಿರಿ ನಿಂದೆ ಬರ್ತಾರೆ. ಕಷ್ಟಪಟ್ಟು ಸಂಪಾದನೆ ಮಾಡು. ಬಿಡಲಿ, ನೋಡಿದು ಅಂಗಡಿ ಒಳಗೆ ಹಿಂಗತ್ತೆ ಕುಂದಿರ್ತಾರೆ. ಗಿರಾಕಿ ಬಂದ್ರೆ ಮರ್ಯಾದೆ ಕೊಡಂಗಿಲ್ಲ. ಹಿಂಗತ್ತೆ ಕುಂತ್ಕೊಂಡ್ರ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಗಾಯ್ಸ್, ಅಲ್ಲಿ ನೋಡ್ರಿ, ಕನ್ನಡದ ಆಸ್ತಿ ಅಂತಂದೇಳಿ ಡಿ ಬಾಸಿನ ಚಿತ್ರ ಹಾಕೊಂಡಾರ. ಡಿ ಬಾಸ್, ಎಲ್ಲೆಲ್ಲೂ ಡಿ ಬಾಸ್, ಜೈ ಡಿ ಬಾಸ್. ಇವತ್ತು ನೈಟ್ ರಿವ್ಯೂ ನೋಡೋಕೆ ಹೋಗೋಣ ಅಂತ ಡೆವಿಲ್ ಮೂವಿದು. ಇನ್ನೊಂದು ಸ್ವಲ್ಪ ನಮ್ಮ ತಮ್ಮ ದರ್ಶನ್ಗೆ ಉಪ್ಪ ಕೊಡ್ತಿದ್ದ ನೋಡ್ರಿ. ಡಿ ಬಾಸಿಗೆ ಉಪ್ಪನ ಕೊಟ್ಬಿಡ್ತಿದ್ದ ನಮ್ಮ ತಮ್ಮಿಗೆ ಹೋಗಿ. ಇವತ್ತು ನೈಟ್ ರಿವ್ಯೂ ನೋಡೋಕೆ ಹೋಗೋಣ ಅಂತ 9 ಗಂಟೆಗೆ. ವೆಯ್ಟ್ ಮಾಡ್ರಿ ಎಲ್ಲರೂ. ಇಲ್ಲೇ ಮೂವಿ ರಿವ್ಯೂ ತೊಗೊಳಕಂತ ಬಂದೆ. ಬಟ್ ಆಲ್ರೆಡಿ ನಾನು ಇನ್ನೂ 9:30 ಹಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಡುತ್ತಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಆದರೂ ಕ್ರೇಜ್ ನೋಡಿ ಗೈಸ್, ಯಾವ ಲೆವೆಲಿಗೆ ಬೈಕ್ಗಳು ನಿಂತಾವು. ಇಲ್ಲಿ ನಿಂತಾವು, ಮತ್ತಿದು ಈ ಕಡೆ ನಿಂತಾವು, ಹೊರಗಡೆ ನಿಂತಾವು. ಫುಲ್ ಎಲ್ಲ ಪೋಸ್ಟರ್ಸು. ವಿಜಿಲ್ ಸೌಂಡ್ ಕೇಳಿಸ್ತಿರ್ಬೋದು ಅನ್ಸುತ್ತೆ ನಿಮಗೆ. ಒಳಗಡೆ ಫುಲ್ಲು ವಿಜಿಲ್ ಹಾಕತ್ತಾರ. ಮಸ್ತ್ ಐತೆ ಗೈಸ್, ಮೂವಿ ಮಾತ್ರ ಸಕ್ಕೈತೆ ಅಂತ ಹೇಳತ್ತಾರ. ನಾವು ಮೂವಿಗೆ ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಡೆವಿಲ್ ಪಿಕ್ಚರ್ದು ರಿವ್ಯೂ ತೊಗೊಳಕ್ಕೆ ಆಗಲಿಲ್ಲ ಕಡೆಯಕ್ಕೆ. ಇವತ್ತು ನಾಳೆ ಪಿಕ್ಚರ್ಗೆ ಹೋಗೋಣಂತ ಮನೆಗೆ ಬಂದೆ. 100 ರೂಪಾಯಿಗೆ 3 kg ಅಂದರು. ಯಾರು ಮಮ್ಮಿ ಇದು? ಕರ್ಬೂಜಿ 100 ರೂಪಾಯಿಗೆ 3 kg ಅಂತ ಕೊಟ್ಟ ತೊಗೊಂಬಂದೆ. ನಮ್ಮ ಮಮ್ಮಿ ನಾವು ಬರೋ ಮಟ್ಟ ಚಪಾತಿ ಮಾಡೋಲ್ಲ ಅಂತಂದೇಳಿ ಈಗ ಚಪಾತಿ ಮಾಡತ್ತಾರ. ಬಟ್ ಮಾಡೋಣ ಚಪಾತಿ ತಿಂದು ಮಕ್ಕೊಂಡು ನಾಳೆ ಬೆಳಿ ಬೇಕಾದ ಇನ್ನೊಂದು ಜಿಮ್ಗೆ ಹೋಗೋಣಂತ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದ್ರು ಹೇಳೋದಿತ್ತಂದ್ರೆ ಕಮೆಂಟ್ ಮಾಡಿರಿ, ತಿಳ್ಕೊಳ್ಳೋಣ. ನಡೆಯಮ್ಮ. ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್.